ಕೃಷಿ ಮಾಡ್ಬೇಕಂದ್ರೆ ಈಗ ಭೂಮಿ ತಾಯಿಗೆ ಬೇರು ಸುರಿಸ್ಬೇಕಂತ ಅವಾಗಲೇ ಅದರಿಂದ ನಮಗೆ ಒಂದು ಏನಾದ್ರು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ. ಆಮೇಲೆ ಏನಾಗ್ಬಿಡುತ್ತೆ ರೈತರದ್ದು ನೀರಾವರಿ ಇದ್ರೆ ಅಲ್ಲೇನೋ ಭತ್ತ ಕಬ್ಬು ಬಾಳೆ ಈ ಥರದೆಲ್ಲ ಬೆಳೀತಾರೆ. ನೀರಾವರಿ ಇಲ್ಲ ಅಕ್ಕಿ ಇದೆಲ್ಲ ನೀರಾವರಿ ಇಲ್ಲ ಅಂದ್ರೆ ನಿಮಗೆ ರಾಗಿ ಜೋಳ ಅದು ಮಳೆ ನಂಬ್ಕೊಂಡೇ ಬೆಳಿಬೇಕು. ಅಲ್ಲಿ ಬರೋದು ಅಲ್ಲಿಗೆ ಹಾಕಿರೋ ಖರ್ಚು ಎಲ್ಲ ನೋಡಿ ಏನಾದರೂ ಸರಿ ಮಳೆ ಬಂದಿಲ್ಲ ಅಂದ್ರೆ ನಿಮಗೆ ಸರಿಯಾಗಿ ಫಲನೂ ಸಿಗಲ್ಲ. ಅದು ನಿಮ್ಗೆ ಅಲ್ಲಿಗೂ ಆಗಲ್ಲ. ಸೊ ಊಟಕ್ಕಷ್ಟೇ ಸರಿ ಹೋಗುತ್ತೆ, ನೀವು ಅದನ್ನ ಮಾರಷ್ಟು ಬೆಳೆಯೋಕ್ಕಾಗಲ್ಲ. ಸೊ ಮಳೆ ನಂಬ್ಕೊಂಡು ಮಾಡೋದು ತುಂಬಾ ಕಷ್ಟ. ಹಂಗಾಗಿ ಸುಮಾರು ಜನ ಅದಕ್ಕೆ ವಾಣಿಜ್ಯ ಬೆಳೆಗಳು ಬೆಳೀತಾರೆ. ಅದಕ್ಕೆ ನೀರು ಇರಬೇಕು. ನಮ್ಗೆ ತುಂಬಾ ಜನ ಎಜುಕೇಟೆಡ್ಗಳು ಬರ್ತಾ ಇದ್ದಾರೆ ವ್ಯವಸಾಯ ಮಾಡೋಕ್ಕೆ. ಕಲ್ತು ಆ ಮಣ್ಣನ್ನು ಚೆಕ್ ಮಾಡಿ ಏನು ಬೆಳೆದ್ರೆ ಕರೆಕ್ಟು, ಯಾವ್ದು ಬೆಳೆದ್ರೆ ಉತ್ತಮವಾದ ಇಳುವರಿ ತೆಗಿಬೋದು ಆ ಥರ ಈಗ ಮಾಡ್ತಾರೆ. ಬಟ್ ಸ್ವಲ್ಪ ಅದನ್ನು ಬುದ್ಧಿವಂತಿಕೆಯಿಂದನೇ ಮಾಡಬೇಕು ವ್ಯವಸಾಯನ. ಸ್ವಲ್ಪ ತಿಳುವಳಿಕೆಯಿಂದ ಮಾಡಿದ್ರೆ ಖಂಡಿತವಾಗ್ಲು ಹೊಸಬರ ಜ್ಞಾನನೂ ಬೇಕು. ಆಮೇಲೆ ನೀರು ಇರಬೇಕು ಎಲ್ಲದಕ್ಕೂ ಮುಖ್ಯವಾಗಿ. ಮಳೆ ನೀರು ನಂಬ್ಕೊಂಡು ಏನು ಬೇರೆ ಏನು ಬೆಳೆಯೋಕ್ಕಾಗಲ್ಲ. ಬರೀ ರಾಗಿ ಜೋಳ ಹಸುಗಳಿಗೆ ಉಳ್ಳಿಗಿಳ್ಳಿ ಆ ಥರದ್ದು ಬೆಳ್ಕೊಂಬೋದು ಅಷ್ಟೇ. ನೀರಿದ್ರೆ ಒಂಚೂರು ಸ್ವಲ್ಪ ಯೋಚನೆ ಮಾಡಿ ಹಾಕಿದ್ರೆ ಏನಾಗ್ಬಿಡುತ್ತೆ, ಒಂದ್ಸಲ ನಮ್ಮ ರೈತರುಗಳದ್ದು ಏನು ಮಾಡೋಕ್ಕಾಗಲ್ಲ. ಒಂದ್ಸಲ ಟೊಮೊಟೊ ರೇಟ್ ಬಂತು ಅಂದ್ರೆ ಎಲ್ಲರೂ ಟೊಮೊಟೊ ಹಾಕ್ಬಿಡ್ತಾರೆ. ಅದು ಮತ್ತೆ ಇಳುವರಿ ಬರೋಷ್ಟು ಕಡಿಮೆ ಆಗ್ಬಿಟ್ಟಿರುತ್ತೆ, ಮತ್ತೆ ಲಾಸ್ ಆಗುತ್ತೆ. ಇನ್ನೊಂದು ಯಾವುದೋ ಕೋರ್ಸ್ ಬೇರೆ ಹಂಗೆ. ಸೊ ಅದನ್ನ ನೋಡಿ ಸ್ವಲ್ಪ ಪಾರ್ಟ್ ಟೈಮ್ ಥರ ಎಲ್ಲ ಟೈಮಲ್ಲೂ ಈಗೊಂದು ಯಾವುದೋ ಕೊಯ್ತಾ ಇದ್ದೀವಿ ಅಂದರೆ ಅದು ಇನ್ನೊಂದು ಹೂ ಬಿಡ್ತಿರ್ಬೇಕು, ಇನ್ನೊಂದು ಚಿಕ್ಕದಿರಬೇಕು. ಹಿಂಗೆ ಅವಾಗ ಯಾವ್ದಾದ್ರು ಒನ್ ಟೈಮ್ ನಮ್ಗೆ ರೇಟ್ ಸಿಗಾಕೊಂಡ್ಬಿಡುತ್ತೆ. ಅವಾಗ